ಈ ವಿಡಿಯೋದಲ್ಲಿ ನಾವು ಈಗ ಮಲ್ಟಿಪಲ್ ವೇರಿಯಂಟ್ ಪ್ರಾಡಕ್ಟ್ಗಳನ್ನ ಅಂದರೆ ವೇರಿಯಂಟ್ ಪ್ರಾಡಕ್ಟ್ಸನ್ನ ಯಾವ ಥರ ಐಡೆಂಟಿಫೈ ಮಾಡೋದು ಮತ್ತು ಆ ಪ್ರಾಡಕ್ಟ್ಗಳಿಗೆ ವೇರಿಯಂಟ್ಗಳು ಮತ್ತು ಅದರ ವ್ಯಾಲ್ಯೂಗಳನ್ನ ಯಾವ ಥರ ಸೆಟ್ ಮಾಡೋದನ್ನ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಪ್ಲೇ ಆಗಿದೆ ವಿತ್ ಗ್ರಾಫಿಕ್ ಮುಖಾಂತರ. ಸೊ ಒಂದ್ಸರಿ ಈ ವಿಡಿಯೋಕ್ಕಿಂತ ಮುಂಚೆ ಆ ವಿಡಿಯೋನ ನೋಡಿದರೆ ಈ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. ಸೊ ಮೈನಾಗಿ ಏನು ಅಂತಂದರೆ ವೇರಿಯಂಟ್ ಪ್ರಾಡಕ್ಟ್ಗಳು ಏನು ಅಂತಂದರೆ ಒಂದು ಪ್ರಾಡಕ್ಟ್ ಇರುತ್ತೆ, ಅದಕ್ಕೆ ಬೇರೆ ಬೇರೆ ಥರದ ಫೀಚರ್ಸ್ ಇರುತ್ತೆ. ಸೊ ಲೈಕ್ ಏನಂತಂದರೆ ಈಗ ಒಂದು ಶೂ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ. ಶೂ ಅಂತ ನಾವು ಸೆಲೆಕ್ಟ್ ಮಾಡಿದರೆ ಅದಕ್ಕೆ ಶೂ ಅನ್ನೋದು ಒಂದು ಹೆಸರು ಅಷ್ಟೇ, ಒಂದು ಪ್ರಾಡಕ್ಟ್ ಇದು. ಅದಕ್ಕೆ ಬೇರೆ ಬೇರೆ ವೇರಿಯಂಟ್ಗಳಿರ್ತವೆ. ಯಾವ ಥರ ವೇರಿಯಂಟ್ಗಳನ್ನ, ಸೈಜ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು. ಸೊ ಈ ಥರ ಬೇರೆ ಬೇರೆ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಅದನ್ನು ಬೇರೆ ಬೇರೆ ಆಟ್ರಿಬ್ಯೂಟ್ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು. ಆಟ್ರಿಬ್ಯೂಟ್ಗಳಲ್ಲಿ ಯಾವ ಥರ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಬೋದು ಅಂತಂದರೆ, ಒಂದು ಸೈಜ್ ಅಂತ ತಗೋಬೋದು, ಇನ್ನೊಂದು ಸ್ಟೈಲ್ ಅಂತ ತಗೋಬೋದು, ಇನ್ನೊಂದು ಕಲ್ಲರ್ ಅಂತ ತಗೋಬೋದು. ಕಲ್ಲರ್ ಅಂತ ತಗೊಂಡ್ರೆ ಹೆಂಗಿರುತ್ತೆ, ಕಲ್ಲರ್ ಆಟ್ರಿಬ್ಯೂಟು ಅದರ ಅಂಡರಲ್ಲಿ ಬೇರೆ ಬೇರೆ ಕಲರ್ಗಳು, ಅಂದರೆ ಕೆಂಪು ಕಲರ್ ಶೂ ಆಗಿರ್ಬೋದು, ಬ್ಲ್ಯಾಕ್ ಕಲರ್ ಶೂ ಆಗಿರ್ಬೋದು, ವೈಟ್ ಕಲರ್ ಶೂ ಆಗಿರ್ಬೋದು. ಕಲರ್ ಅನ್ನೋ ಆಟ್ರಿಬ್ಯೂಟ್ ಅಂಡರಲ್ಲಿ ನಾವು ಬ್ಲ್ಯಾಕ್, ವೈಟು, ರೆಡ್ ಈ ಥರ ವ್ಯಾಲ್ಯೂಸನ್ನ ಆ್ಯಡ್ ಮಾಡ್ಕೊಂಡು ಹೋಗೋದು, ಅದು ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಆಮೇಲೆ ನಾವು ಸೈಜ್ ತಗೋಬೋದು. ಶೂ ಸೈಜ್ಗಳು 6 ಸೈಜ್ ಇರ್ಬೋದು. ಸೈಜ್ ಅಂತ ನಾವು ವೇರಿಯಂಟ್ನ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅದರ ಅಂಡರಲ್ಲಿ 6 ಸೈಜು, 7 ಸೈಜು, 8 ಸೈಜು ಈ ಥರ ಬೇರೆ ಬೇರೆ ಥರ ವ್ಯಾಲ್ಯೂಗಳನ್ನ ಸೆಟ್ ಮಾಡ್ಕೊಂಡು ಹೋಗುತ್ತೆ. ಇದನ್ನು ನಾವು ವೇರಿಯಂಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಈಗ ನಾವು ನಮ್ಮದು ಕಟಿಂಗ್ ಟೂಲ್ಸ್ ಸೆಕ್ಷನ್ಗೆ ಬಂದರೆ ನಾವು ಯಾವ ಥರ ಅದನ್ನ ಆ್ಯಡ್ ಮಾಡ್ಬೋದು ಅಂತಂದರೆ, ಈಗ ನಾವು ಒಂದು ಪ್ರಾಡಕ್ಟ್ ಎನ್ ಮಿಲ್ ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ವೇರಿಯಂಟ್ ಪ್ರಾಡಕ್ಟಲ್ಲಿ ಎನ್ ಮಿಲ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಎನ್ ಮಿಲ್ ಯಾವ ಥರ ಇರುತ್ತೆ, ಅದರ ಫೀಚರ್ಸ್ ಏನೇನಿರುತ್ತೆ, ಅದರದ್ದು ವೇರಿಯಂಟ್ಗಳು ಅಂದರೆ ಆಟ್ರಿಬ್ಯೂಟ್ಸ್ಗಳನ್ನ ನಾವು ಯಾವ್ಯಾವ ಥರ ಸೆಟ್ ಮಾಡ್ಬೋದು ಅಂತ. ಈ ಥರ ಮಲ್ಟಿಪಲ್ ವೇರಿಯಂಟಲ್ಲಿ ಇರುವ ಪ್ರಾಡಕ್ಟ್ನ ನಾವು ವೇರಿಯಂಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇದು ಯಾಕೆ ನಾವು ವೇರಿಯಂಟಲ್ಲಿ ಸೆಟ್ ಮಾಡಬೇಕು ಅಂತಂದರೆ, ಇದಕ್ಕೆ ತುಂಬ ಎಕ್ಸಾಂಪಲ್ಸ್ ಇರುತ್ತೆ. ಸಪೋಸ್ ಈಗ ನಾವು ಇದು ನಮ್ಮದು ಟೂಲ್ಸ್ ವೆಬ್ಸೈಟು. ಟೂಲ್ಸ್ ವೆಬ್ಸೈಟಲ್ಲಿ ಯಾವ ಥರ ವೇರಿಯಂಟ್ಗಳು ಡಿಸ್ಪ್ಲೇ ಆಗುತ್ತೆ ಅಂತ ನೋಡೋಕ್ಕಾದ್ರೆ, ಈಗ ಇದು ಬಂದು S14M SCLC 09B16 ಅಂತ ಟೂಲ್ ಹೆಸರು ಇದೆ. ಸೊ ಈ ಟೂಲಲ್ಲಿ ಬೇರೆ ಬೇರೆ ಥರ ವೇರಿಯಂಟ್ಗಳು ಬರುತ್ತೆ. ಹೆಂಗೆ ಅಂತಂದರೆ, ಈಗ ನಾವಿಲ್ಲಿ ಸೆಲೆಕ್ಟ್ ಆಪ್ಷನ್ ಅಂತ ಡಿಸ್ಪ್ಲೇ ಆಗಿದೆ. ಇದು ಕಸ್ಟಮರ್ ಪ್ಯಾನಲ್, ಕಸ್ಟಮರ್ಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಏನಿದೆ ಅಂತಂದರೆ ಪ್ರೈಸ್ ಡಿಸ್ಪ್ಲೇ ಆಗಿದೆ, ಪ್ಲಸ್ ಸೆಲೆಕ್ಟ್ ಆಪ್ಷನ್ಸ್ ಅಂತ ಡಿಸ್ಪ್ಲೇ ಆಗಿದೆ. ಆಪ್ಷನ್ಸ್ ಏನು ಅಂತಂದರೆ, ಇದನ್ನು ನಾವು ವೆರೈಟಿ ಆಫ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ವೆರೈಟಿ ಆಫ್ ಪ್ರಾಡಕ್ಟ್ಸ್ ಅಂತಂದರೆ ಹಿಂಗೆ ಯಾವ ಥರ ಅಂತಂದರೆ, ಈಗ ಈ ಬೋರಿಂಗ್ ಟೂಲು ಅದರಲ್ಲಿ ನಾವು ಡೈರೆಕ್ಷನ್ ಅಂತ ತಗೋಬೋದು, ಅಥವಾ ಟೂಲ್ ಮಾಡೆಲ್ ಅಂತಲೂ ಕರೀತಾರೆ, ಅಥವಾ ಡೈರೆಕ್ಷನ್ ಅಂತ ಕರಿಬೋದು. ಯಾಕೆ ಡೈರೆಕ್ಷನ್ ಅಂತ ನಾವು ಕರಿತೀವಿ ಅಂತಂದರೆ, ಇದು ಲೆಫ್ಟ್ ಹ್ಯಾಂಡ್ ಡೈರೆಕ್ಷನ್ ಮತ್ತು ರೈಟ್ ಹ್ಯಾಂಡ್ ಡೈರೆಕ್ಷನ್ ಎರಡು ಥರದ್ದು ಟೂಲ್ ಇರುತ್ತೆ. ಟೂಲ್ ಹೆಸರು ಹಿಂಗೆ ಇರುತ್ತೆ. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, RH ಮತ್ತು LH ಅಂದರೆ ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡ್ ಅಂತ ಎರಡು ಟೂಲ್ನ ನಾವು ಮಾಡ್ತೀವಿ. ಅದಕ್ಕೆ ನಾವು ಕಸ್ಟಮರ್ಗೆ ಇದನ್ನು ಡಿಸ್ಪ್ಲೇ ಮಾಡ್ತೀವಿ. ಕಸ್ಟಮರ್ ನಿಮಗೆ ಈ ಹೆಸರಲ್ಲಿ ನಾವು ಡಿಸ್ಪ್ಲೇ ಮಾಡಿರ್ತೀವಿ, ನಿಮಗೆ ಯಾವ ಟೂಲ್ ಬೇಕು ಅದನ್ನ ಸೆಲೆಕ್ಟ್ ಮಾಡುವಂಥ ಕಸ್ಟಮರ್ಗೆ ನಾವು ಹೇಳಿರ್ತೀವಿ. ಹೀಗೆ ನಾವು ಇಲ್ಲಿ ಕಸ್ಟಮರ್ ಏನು ಮಾಡ್ತಾನೆ, ಇದರಲ್ಲಿ ಯಾವ ಟೂಲ್ ಅಂತ ಸೆಲೆಕ್ಟ್ ಮಾಡ್ತಾನೆ. ಈಗ ಇದರಲ್ಲಿ ಡೈರೆಕ್ಷನ್ ಯಾವುದು ಬೇಕು ಅವ್ನಿಗೆ RH ಡೈರೆಕ್ಷನ್ ಬೇಕು ಅಂತ RH ಅಂತ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಡೈರೆಕ್ಷನ್ RH ಅಂತ ಸೆಲೆಕ್ಟ್ ಆಗುತ್ತೆ. ಸೊ RH ಇದು ಪ್ರೈಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದು ಸಪೋಸ್ ಅವನೇನಾದ್ರೆ LH ಅಂತ ಸೆಲೆಕ್ಟ್ ಮಾಡಿದರೆ ಡೈರೆಕ್ಷನ್ LH ಅಂತ ಡಿಸ್ಪ್ಲೇ ಆಯಿತು, ಮತ್ತು ರೇಟ್ 450 rupees ಅಂತ ಡಿಸ್ಪ್ಲೇ ಆಗಿದೆ. ಕರೆಕ್ಟ್ ಅಲ್ವಾ? ಈಗ ಇದರಲ್ಲಿ ಇನ್ನೊಂದು ಬೆಸ್ಟ್ ಆಪ್ಷನ್ಸ್ ಏನಿರುತ್ತೆ ಅಂತಂದರೆ, ವೇರಿಯಂಟಿನ ಪ್ರಾಡಕ್ಟ್ ಆ್ಯಡ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, RH ಅಂತ ಸೆಲೆಕ್ಟ್ ಮಾಡಿದಾಗ RH ಟೂಲು ಡಿಸ್ಪ್ಲೇ ಆಗ್ತಾ ಇದೆ, LH ಅಂತ ಪ್ರೆಸ್ ಮಾಡಿದಾಗ LH ಟೂಲು ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದನ್ನು ನಾವು ಮಲ್ಟಿಪಲ್ ವೇರಿಯಂಟ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇಲ್ಲಿ ಬೇರೆ ಬೇರೆ ಥರದ ಹಾಕ್ಬೋದು, ನಾವು ಕಲರ್ಸು ಹಾಕ್ಬೋದು ಅಥವಾ ಫೋಟೋಸ್ ಹಾಕ್ಬೋದು, ಬೇರೆ ಬೇರೆ ಥರದ ನಾವು ವೇರಿಯಂಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದನ್ನು ನಾವು 1 by 1 ನೋಡ್ಕೊಂಡು ಹೋಗೋಣ. ಈಗ ನಾವು ಡೈರೆಕ್ಷನ್ ಅಂತ ತೊಗೊಂಡಿದ್ದೀವಿ, ಇದರಲ್ಲಿ RH ಮತ್ತು LH ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಪ್ರಾಡಕ್ಟ್ ಆ್ಯಡ್ ಮಾಡುವಾಗ ಆಟ್ರಿಬ್ಯೂಟ್ಸ್ಗಳನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ನಾವು ಪ್ರಾಡಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ವಿದೌಟ್ ಆಟ್ರಿಬ್ಯೂಟ್ ನಾವು ಪ್ರಾಡಕ್ಟ್ನ ಆ್ಯಡ್ ಮಾಡ್ಬೋದು. ಸಿಂಪಲ್ ವೇರಿಯಂಟ್ ಅಂತ ನಾವು ಹಾಕೋಬೋದು. ಸಿಂಪಲ್ ಅಂತ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಇದು ಪ್ರಾಡಕ್ಟ್ ಹೆಸರು ಹಾಕೋದು ಹೆಂಗೆ ಹಾಕ್ಬೋದು ಅಂತಂದರೆ,
S14M SCLCR09 B16 ಅಂದರೆ RH ಟೂಲ್ ಅಂತಲೇ ನಾನು ಹಾಕ್ಬಿಟ್ಟು ಈ ಪ್ರಾಡಕ್ಟ್ನ ನಾನು ಅಪ್ಲೋಡ್ ಮಾಡ್ಬೋದು. ಅವಾಗ RH LH ಅನ್ನೋದು ಕಸ್ಟಮರ್ಗೆ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಕಸ್ಟಮರ್ ಏನು ಮಾಡ್ತಾನೆ, ಇದು RH ಟೂಲೇ 14 ಡಯಾಮೀಟರ್ ಅಂತ ನಾವು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ, ಎಮ್ ಮೆನ್ಷನ್ ಮಾಡಿರ್ತೀವಿ. ಸೊ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅವನಿಗೆ. ಎಸ್ ಅಂದ್ರೆ ಸ್ಟೀಲು, 14 ಅಂತಂದ್ರೆ 14 ಡಯಾಮೀಟರ್, ಎಮ್ ಅಂತಂದ್ರೆ ಟೂಲ್ ಲೆಂತ್. ಸೊ ಆಮೇಲೆ SCLCR ಅಂತಂದ್ರೆ CCMT ಟೂಲು RH ಡೈರೆಕ್ಷನ್ ಅಲ್ಲಿ ಇದೆ ಅಂತ ಡಿಸ್ಪ್ಲೇ ಮಾಡ್ತೀವಿ. ಇನ್ಸರ್ಟ್ ಸೈಜ್ 09 ಅಂತ ಡಿಸ್ಪ್ಲೇ ಮಾಡ್ತೀವಿ. ಆಮೇಲೆ D16 ಅಂತಂದ್ರೆ D ಮಿನಿಮಮ್ 7, D16 ಅಂತ ಡಿಸ್ಪ್ಲೇ ಆಗಿರುತ್ತೆ. ಕಂಪ್ಲೀಟ್ ಆಗಿ ಟೂಲ್ ಹೆಸರಲ್ಲಿ ಯಾವ ಟೂಲ್ ಅನ್ನೋದನ್ನ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಈ ತರ ಡಿಸ್ಪ್ಲೇ ಮಾಡಿದಾಗ ಏನಾಗುತ್ತೆ, ಕಸ್ಟಮರ್ಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ಅವ್ನು ಒಂದೇ ಟೂಲ್ ಡೈರೆಕ್ಟ್ ಆಗಿ ಇದು ಆಪ್ಷನ್ಸ್ ಏನು ಸಿಗೋದಿಲ್ಲ ಕಸ್ಟಮರ್ಗೆ. ಅವಾಗ ಯಾವ ಆಪ್ಷನ್ಗಳು ಈ ತರ ಸೆಲೆಕ್ಟ್ ಮಾಡೋಕ್ಕೆ ಸಿಗೋದಿಲ್ಲ. ಅವಾಗ ಕಸ್ಟಮರ್ ಡೈರೆಕ್ಟ್ ಆಗಿ ಯಾವುದನ್ನು ಸೆಲೆಕ್ಟ್ ಮಾಡುತ್ತೆ, ಡೈರೆಕ್ಟ್ ಆಗಿ ಬೈ ಮಾಡ್ಬೋದು. ಇದು ಸಿಂಪಲ್ ಪ್ರಾಡಕ್ಟ್ಸ್ಗೆ ಯಾವುದೇ ರೀತಿಯಲ್ಲೂ ವೇರಿಯಂಟ್ಗಳು, ಆಟ್ರಿಬ್ಯೂಟ್ಸ್ಗಳು ಯಾವುದೂ ಇರೋದಿಲ್ಲ. ಜಸ್ಟ್ ಹೆಸರು ಮಾತ್ರ ಇರುತ್ತೆ. ಆ ಹೆಸರು ಫೋಟೋ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡೋದು. ಅದು ಒಂದೇ ಪ್ರಾಡಕ್ಟ್ ಆಗಿರುತ್ತೆ, ಮಲ್ಟಿಪಲ್ ವೇರಿಯಂಟ್ ಆಗಿ ಇರೋದಿಲ್ಲ. ಸೊ ವೇರಿಯಂಟ್ ಪ್ರಾಡಕ್ಟ್ ಬಂದಾಗ ಈ ತರ ವರ್ಕ್ ಆಗುತ್ತೆ. LH ಕ್ಲಿಕ್ ಮಾಡಿ LH ಬರುತ್ತೆ, RH ಕ್ಲಿಕ್ ಮಾಡಿದಾಗ RH ಬರುತ್ತೆ. ಸೊ ಬೇರೆ ಬೇರೆ ಟೈಪ್ ಗ್ಲೂವಿಂಗ್ ಹೋಲ್ಡರ್ಸ್ನ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ಅದರಲ್ಲಿ T-Max ಅಂತ ಬರುತ್ತೆ. ಎಷ್ಟು T-Max ಇರುತ್ತೆ. ಫೇಸ್ ಗ್ಲೂವಿಂಗ್ ಹೋಲ್ಡರ್ಸ್ನ ಮಾಡಿದಾಗ ಆರ್ಕ್ ಎಷ್ಟಿರುತ್ತೆ ಅಂದ್ರೆ ಅಲ್ಲಿ ರೇಂಜ್ ಅಂತ ಇರುತ್ತೆ. ಯಾವ ಆರ್ಕಿಂದ 50 mm ಇಂದ 100 mm ಮಾಡಬೇಕು, ಅಥವಾ 100 mm ಇಂದ 150 mm ವರೆಗೆ ಮಾಡ್ಬೋದು. ಆ ಥರ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ನಾವು ಈಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ವೇರಿಯಂಟ್ ಪ್ರಾಡಕ್ಟ್ಸ್. ಅಲ್ಲಿ ಎಂಡ್ ಮಿಲ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಈ ಎಂಡ್ ಮಿಲ್ ಅಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇದರಲ್ಲಿ ವೇರಿಯಂಟ್ ಅಂತ ಇದೆ. ಸೊ ವೇರಿಯಂಟ್ ಅಲ್ಲಿ ಏನೇನು ಆಟ್ರಿಬ್ಯೂಟ್ಸ್ ಬರುತ್ತೆ, ಈಗ ವೇರಿಯಂಟ್ ಪ್ರಾಡಕ್ಟ್ಸ್ ಇದು. ವೇರಿಯಂಟ್ ಅಲ್ಲಿ ಬೇರೆ ಬೇರೆ ಆಟ್ರಿಬ್ಯೂಟ್ಸ್ ನಾವು ಆ್ಯಡ್ ಮಾಡಿದ್ದೀವಿ. ಒಂದು ಎನ್ ಮಿಲ್ಗೆ ಒಂದು ಮೆಟೀರಿಯಲ್ ಅಂತ ನಾವು ಸೆಲೆಕ್ಟ್ ಮಾಡ್ಬೋದು. ಮೆಟೀರಿಯಲ್ ಅಂತ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಮೆಟೀರಿಯಲ್ ಒಂದು ಆಟ್ರಿಬ್ಯೂಟ್. ಮೆಟೀರಿಯಲ್ ಆಟ್ರಿಬ್ಯೂಟ್ ಅಂಡರಲ್ಲಿ ಯಾವ್ಯಾವ ಮೆಟೀರಿಯಲ್ ಅಲ್ಲಿ ಎನ್ ಮಿಲ್ನ ಮಾಡ್ತಾರೆ, ನಮ್ಮ ಹತ್ರ ಯಾವ್ಯಾವ ಮೆಟೀರಿಯಲ್ ಇದು ಎನ್ ಮಿಲ್ಗಳು ಅವೈಲೇಬಲ್ ಇದೆ. ನಮ್ಮ ಹತ್ರ ಈಗ ಕಾಮನ್ ಆಗಿ ಕಾರ್ಬೈಡ್ ಮತ್ತೆ HSS ಎರಡು ಥರದ ಎನ್ ಮಿಲ್ಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಸೊ ಅವಾಗ ನಾವು ಏನು ಮಾಡ್ಬೋದು, ಮೆಟೀರಿಯಲ್ ಅಂಡರಲ್ಲಿ ನಾವು ಕಾರ್ಬೈಡ್ ಅಂತ ವ್ಯಾಲ್ಯೂ ಆ್ಯಡ್ ಮಾಡ್ತೀವಿ. ಮೆಟೀರಿಯಲ್ ಅಂತ ಆಟ್ರಿಬ್ಯೂಟ್ ಕ್ರಿಯೇಟ್ ಮಾಡೋದು, ಅದರ ಅಂಡರಲ್ಲಿ ಕಾರ್ಬೈಡ್ ಅಂತ ನಾವು ವ್ಯಾಲ್ಯೂನ ಹಾಕೊಳ್ಳೋದು. ಹಂಗೆ ಮೆಟೀರಿಯಲ್ ಅಂಡರಲ್ಲಿ HSS ಅಂತ ನಾವು ವ್ಯಾಲ್ಯೂನ ಹಾಕೋಬೋದು. ಆಮೇಲೆ ಇನ್ನೊಂದು ಅದರದ್ದು ಫೀಚರ್ಸ್ ಇದೆ, ಡಯಾಮೀಟರ್. ಎನ್ ಮಿಲ್ನ ಡಯಾಮೀಟರ್ ಏನೇನಿರುತ್ತೆ ಅಂತ. ಸೊ ಎನ್ ಮಿಲ್ ಡಯಾಮೀಟರ್ ಅಂತೇಳಿ ಒಂದು ಆಟ್ರಿಬ್ಯೂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಡಯಾಮೀಟರ್ ಸೆಲೆಕ್ಟ್ ಮಾಡಿದ ಮೇಲೆ ಅದರ ಅಂಡರಲ್ಲಿ ಬೇರೆ ಬೇರೆ ವ್ಯಾಲ್ಯೂಗಳನ್ನ ಸೆಟ್ ಮಾಡೋದು. ಈಗ ಇಲ್ಲಿ 10 mm ಅಂತ ಹಾಕಿದ್ವಿ, 10 mm, 12 mm, 16 mm ಅಂತ. ಇದರಲ್ಲಿ ಬೇರೆ ಬೇರೆ ಥರ ಬರುತ್ತೆ. 2 mm ಬರುತ್ತೆ, 4 mm ಬರುತ್ತೆ, 3 mm ಬರುತ್ತೆ, 5, 6, 8 ಹಿಂಗೆ ಬೇರೆ ಬೇರೆ ಥರ ಬರುತ್ತೆ. ಸೊ ನೀವು ಎಷ್ಟು ಬೇಕಾದ್ರೆ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಬೋದು, ಅದಕ್ಕೇನು ಲಿಮಿಟೇಷನ್ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ಫ್ಲೂಟ್ಸು. ಎನ್ ಮಿಲಲ್ಲಿ ಬೇರೆ ಬೇರೆ ಥರ ಫ್ಲೂಟ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಏನು ಬರುತ್ತೆ, ನಂಬರ್ ಆಫ್ ಫ್ಲೂಟ್ಸ್ ಅಂತ ನಾವು ಸೆಲೆಕ್ಟ್ ಮಾಡ್ಬೋದು. ಆ ಥರ ಒಂದು ನಂಬರ್ ಆಫ್ ಫ್ಲೂಟ್ಸ್ ಅಂತ ಒಂದು ಆಟ್ರಿಬ್ಯೂಟ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅದರ ಅಂಡರಲ್ಲಿ 2 ಫ್ಲೂಟ್ಸು, 4 ಫ್ಲೂಟ್ಸು ಈ ಥರ ಒಂದು ಕಸ್ಟಮರ್ಗೆ ಆಪ್ಷನ್ಸ್ನ ಕೊಡ್ಬೋದು. ಈ ಥರ ಆದಾಗ ಕಸ್ಟಮರ್ಸ್ಗೆ ಏನಾಗುತ್ತೆ, ನಾವು ಒಂದೇ ಪ್ರಾಡಕ್ಟನ್ನ ಅಪ್ಲೋಡ್ ಮಾಡಿದ್ದೀವಿ, ಆ ಪ್ರಾಡಕ್ಟಲ್ಲಿ ಬೇರೆ ಬೇರೆ ಥರ ಅಂದರೆ ಕಾರ್ಬೈಡ್ ಮೆಟೀರಿಯಲ್ ಒಂದು ಎನ್ ಮಿಲ್ ಹಾಕಿದ್ದೀವಿ, HSS ಮೆಟೀರಿಯಲ್ ಒಂದು ಎನ್ ಮಿಲ್ ಹಾಕಿದ್ದೀವಿ, ಬೇರೆ ಬೇರೆ ಥರ ಪ್ರಾಡಕ್ಟ್ನ ನಾವು ಈ ಥರ ಡಿಸ್ಪ್ಲೇ ಮಾಡ್ಬೋದು ಕಸ್ಟಮರ್ಗೆ. ಅವಾಗ ಇದು ಹೇಗೆ ಡಿಸ್ಪ್ಲೇ ಆಗುತ್ತೆ ಅಂದರೆ, ಈ ಮೆಟೀರಿಯಲ್, ಡಯಾಮೀಟರ್, ನಂಬರ್ ಆಫ್ ಫ್ಲೂಟ್ಸ್ ಅನ್ನೋದು ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಡೈರೆಕ್ಷನ್ ಅಂತ ಇದೆಯಲ್ಲ, ಈ ಡೈರೆಕ್ಷನ್ ಅನ್ನೋದು ಮೆಟೀರಿಯಲು, ಡಯಾಮೀಟರು, ನಂಬರ್ ಆಫ್ ಫ್ಲೂಟ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ಅದು ಈ ಕಾರ್ಬೈಡು, HSS, 10 mm, 12 mm, 16 ಇದು ವ್ಯಾಲ್ಯೂಸ್ ಇದೆಯಲ್ಲ, ಈ ವ್ಯಾಲ್ಯೂಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. RH ಅಂತ, RH, LH, 10 mm ಎನ್ ಮಿಲು, 12 mm ಎನ್ ಮಿಲು ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನ ನಾವು ಕಸ್ಟಮರ್ಗೆ ಮಲ್ಟಿಪಲ್ ವೇರಿಯಂಟಲ್ಲಿ ನಾವು ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ತೀವಿ. ಇದರಲ್ಲಿ ಬೇರೆ ಬೇರೆ ಥರದ ಫೀಚರ್ಸ್ಗಳಿದ್ದಾವೆ. ಪ್ರಾಡಕ್ಟ್ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಕಾರ್ಬೈಡಿಗೆ ನೀವು ಸಪ್ರೇಟಾಗಿ ನೀವು ರೇಟ್ನ ಹಾಕ್ಬೋದು, HSSಗೆ ಸಪ್ರೇಟಾಗಿ ನೀವು ರೇಟ್ ಹಾಕ್ಬೋದು. ಈ 10 mm, 12 mm, 16 mm ಈ ವ್ಯಾಲ್ಯೂಸ್ ಏನೇನಿದೆ, ಈ ವ್ಯಾಲ್ಯೂಸ್ ಅನ್ನೋದು ಸಪ್ರೇಟ್ ಪ್ರಾಡಕ್ಟ್ ಆಗಿ ಅದು ಕ್ರಿಯೇಟ್ ಆಗಿರುತ್ತೆ. ಬಟ್ ಒಂದೇ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ, ಅದರ ಅಂಡರಲ್ಲಿ ಬೇರೆ ಬೇರೆ ಥರ ಪ್ರಾಡಕ್ಟ್ನ ಆ್ಯಡ್ ಆಗಿರುತ್ತೆ. ಕಾರ್ಬೈಡ್ ಎನ್ ಮಿಲ್ ಅಂತ ಆ್ಯಡ್ ಆಗಿರುತ್ತೆ,
ಇದು ಟೋಟಲ್ 1 2 3 4 5 6 ಟೋಟಲ್ 7 ಪ್ರಾಡಕ್ಟ್ಸ್ ಈ ತರ ನೀವು ಸೆಟ್ ಮಾಡ್ಕೊಂಡ್ರೆ 7 ಪ್ರಾಡಕ್ಟ್ ಒಟ್ಟಿಗೆ ಆ್ಯಡ್ ಆಗಿರುತ್ತೆ. ಒಂದೇ ಪ್ರಾಡಕ್ಟ್ ಒಳಗಡೆ 7 ಪ್ರಾಡಕ್ಟ್ಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಇದು ಎನ್ಮಿಲ್ ಅಂತ ಹೆಸರು ಇರುತ್ತೆ, ಬಟ್ ಅದರಲ್ಲಿ ಬೇರೆ ಬೇರೆ ಟೈಪ್ ವೇರಿಯಂಟ್ಗಳು ಇರ್ತವೆ. ನೀವು ಒಂದೊಂದಕ್ಕೆ ಒಂದೊಂದ್ ತರ ರೇಟ್ನ ಸೆಟ್ ಮಾಡ್ಬೋದು. ಮತ್ತೆ ಕಸ್ಟಮರ್ ಇದನ್ನ ಕ್ಲಿಕ್ ಮಾಡಿದಾಗ ಇದೇ ಇಮೇಜ್ ಡಿಸ್ಪ್ಲೇ ಆಗಬೇಕು ಅಂತಂದ್ರೆ ಆ ಇಮೇಜ್ನ ನಾವು ಸೆಟ್ ಮಾಡ್ಬೋದು. ಕಾರ್ಬನ್ ಅಂತ ಸೆಲೆಕ್ಟ್ ಮಾಡಿದಾಗ ಕಾರ್ಬನ್ ಮೇಲಿದ್ದ ಒಂದು ಫೋಟೋ ಡಿಸ್ಪ್ಲೇ ಆಗುತ್ತೆ. HSS ಅಂತ ಕ್ಲಿಕ್ ಮಾಡಿದಾಗ HSS ಇದ್ದೇ ಫೋಟೋ ಡಿಸ್ಪ್ಲೇ ಆಗುತ್ತೆ. 10mm ಎನ್ಮಿಲ್ ಅಂತ ಅಂದಾಗ 10mm ಎನ್ಮಿಲ್ ಡಿಸ್ಪ್ಲೇ ಮಾಡ್ಬೋದು. ಆ ಆಪ್ಷನ್ ಪ್ರಾಡಕ್ಟ್ ಆ್ಯಡ್ ಮಾಡ್ಬೇಕಾದ್ರೆ ನಿಮ್ಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾವು ಪ್ರಾಡಕ್ಟ್ ಆ್ಯಡ್ ಮಾಡೋ ಟೈಮಲ್ಲಿ ತಿಳ್ಕೊಳ್ಳೋಣ. ಈಗ ನಮಗೆ ವೇರಿಯಂಟ್ ಪ್ರಾಡಕ್ಟ್ಸ್ಗಳು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಸಪೋಸ್ ಈಗ ಒಂದು ಪೆನ್ ಅಂತಿದೆ. ಅದು ಪೆನ್ ನಾವು ತಗೊಂಡ್ರೆ ಇದರಲ್ಲಿ ವೇರಿಯಂಟ್ಸ್ ಯಾವುದಿದೆ, ಇಂಕ್ ಕಲರ್. ಒಂದೇ ನೀವು ಪೆನ್ ತಗೊಳಕ್ಕಂತ ಮಾರ್ಕೆಟಿಗೆ ಹೋದಾಗ ನಮಗೆ ಯಾವ ಇಂಕ್ ಇದು ಪೆನ್ ಬೇಕು ಅನ್ನೋದನ್ನು ನಾವು ಮಾರ್ಕೆಟಲ್ಲಿ ಹುಡುಕ್ತೀವಿ. ಸೊ ಅವಾಗ ಕಸ್ಟಮರ್ ನಮ್ಮ ಪ್ಲಾಟ್ಫಾರ್ಮಲ್ಲಿ ಬಂದು ಐಟಮ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಬರೀ ಪೆನ್ನು ಅಂತ ಡೈರೆಕ್ಟಾಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅವಾಗ ನಾವು ಯಾವ ಇಂಕಿದು ಪೆನ್ನು ಕೊಡ್ತಾ ಇದ್ದೀವಿ ಅನ್ನೋದು ನಾವು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಈ ಒಂದು ಪೆನ್ ಅಂತ ನಾವು ಹಾಕ್ಬಿಟ್ಟು ಪೆನ್ನಿಗೆ ಹೆಸರು ಹಾಕ್ಬಿಟ್ಟು ನಾವು ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ರೆ ಅದರಲ್ಲಿ ಬ್ಲೂ ಇಂಕ್ ಇದು ಬೇಕಾ, ಬ್ಲ್ಯಾಕ್ ಇಂಕ್ ಬೇಕಾ, ರೆಡ್ ಇಂಕ್ ಬೇಕಾ, ಈ ಥರ ನಾವು ಒಂದು ಪ್ರಾಡಕ್ಟ್ನ ಕಸ್ಟಮರ್ಗೆ ಡಿಸ್ಪ್ಲೇ ಮಾಡ್ತೀವಿ. ಅವಾಗ ಕಸ್ಟಮರ್ ಏನು ಮಾಡ್ತಾನೆ ಅಂತಂದ್ರೆ ಅವ್ನಿಗೆ ಬ್ಲೂ ಬೇಕು ಅಂತಂದ್ರೆ ಬ್ಲೂನ ಸೆಲೆಕ್ಟ್ ಮಾಡ್ತಾನೆ, ಬುಕ್ ಮಾಡ್ತಾನೆ. ಅಥವಾ ಬ್ಲ್ಯಾಕ್ ಬೇಕಂದ್ರೆ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ತಾನೆ, ರೆಡ್ ಬೇಕಂದ್ರೆ ರೆಡ್ ಸೆಲೆಕ್ಟ್ ಮಾಡ್ತಾನೆ. ಅವನು ಬ್ಲೂ, ಬ್ಲ್ಯಾಕ್, ರೆಡ್ನ ಒಟ್ಟಿಗೆ ಮೂರನ್ನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಮೂರು ಆ ಥರ ಆಪ್ಷನ್ ಕೂಡ ಇರುತ್ತೆ. ಸೊ ಇದು ಕಸ್ಟಮರ್ಸ್ಗೆ ನಾವು ಪ್ರಾಡಕ್ಟ್ಸನ್ನ ಕ್ಲಿಯರ್ ಆಗಿ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಮಲ್ಟಿಪಲ್ ವೇರಿಯಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ಇದು ಕಸ್ಟಮರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನಮಗೆ ಡಾಟಾಬೇಸನ್ನು ಸ್ಟೋರ್ ಮಾಡಬೇಕಾದ್ರೆ ಒಂದೇ ಪ್ರಾಡಕ್ಟ್ ಒಳಗಡೆ ನಮಗೆ SKUನ ಮ್ಯಾನೇಜ್ ಅಂದರೆ ಸ್ಟಾಕ್ ಕೀಪಿಂಗ್ ಯೂನಿಟ್ನ ನಾವು ಮ್ಯಾನೇಜ್ ಮಾಡೋದಕ್ಕೆ ನಮಗೆ ತುಂಬ ಯೂಸ್ಫುಲ್ ಆಗಿಬಿಡುತ್ತೆ. ಇದು ವೇರಿಯಂಟ್ ಪ್ರಾಡಕ್ಟ್ಸ್ಗಳು. ಸೊ ಡಿಫ್ರೆಂಟ್ ಟೈಪ್ ಆಫ್ ವೇರಿಯಂಟ್ ಪ್ರಾಡಕ್ಟ್ಸ್ ಇರುತ್ತೆ. ನಾವು ಈಗ ಕಾಲೆಟ್ಸ್ ಅಂತ ತೊಗೊಂಡಿದ್ವಿ ಹಿಂದಿನ ವೀಡಿಯೋದಲ್ಲಿ. ಸೊ ಇದನ್ನು ಡಿಸ್ಪ್ಲೇ ಮಾಡಿದ್ವಿ. ಇದನ್ನು ನಾವು ಯಾವ ಥರ ಇರುತ್ತೆ ಅಂತಂದರೆ ವೇರಿಯಂಟ್ಸ್ ಅಂತ ತೊಗೊಂಡಿದ್ವಿ. ಕಾಲೆಟ್ ಹೋಲ್ಡರ್ಸನ್ನ ತೊಗೊಂಡ್ವಿ. ಬ್ಯೂಟಿ ಫೋಟೋ ಹೋಲ್ಡರ್ಸ್ ಇರುತ್ತೆ. ಬ್ಯೂಟಿ ಫೋಟೋ ಹೋಲ್ಡರ್ಸಲ್ಲಿ ಏನೇನು ಬರುತ್ತೆ ಅಂತಂದ್ರೆ ಈ ಕಾಲೆಟ್ ಏನಿದೆ, ಈ ಕಾಲೆಟ್ ಸೈಜ್ಗಳು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇದು ಒಂದೇ ಇರ್ಬೋದು, ಬಟ್ ಈ ಕಾಲೆಟ್ ಹೋಲ್ಡರ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಇದು ಲೆಂತ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಎಷ್ಟು ಲೆಂತ್ ಬೇಕು ಅಂತ. ಇದರಲ್ಲಿ 2 ಟೈಪ್ ಆಫ್ ನಾವು ವೇರಿಯಂಟ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ನಾವು ಇಯರ್ 16, ಇಯರ್ 25, ಇಯರ್ 32 ಯಾವ ಕಾಲೆಟ್ ಸೂಟೇಬಲ್ ಆಗಿರುತ್ತೆ, ಇದರಲ್ಲಿ ಯಾವ ಕಾಲೆಟ್ ಹಾಕ್ಬೋದು ಅನ್ನೋದನ್ನು ನಾವು ಅದರಲ್ಲಿ ಡಿಸ್ಪ್ಲೇ ಮಾಡೋದು. ಕಸ್ಟಮರ್ಗೆ ಇಯರ್ 16 ಬೇಕು ಅಂತ 16 ಪರ್ಚೇಸ್ ಮಾಡ್ತಾನೆ, 25 ಅಂದರೆ 25 ಪರ್ಚೇಸ್ ಮಾಡ್ತಾನೆ, 32 ಬೇಕಂತ 32 ಪರ್ಚೇಸ್ ಮಾಡ್ತಾನೆ. ಸೊ ಈ ಥರ ಮಲ್ಟಿಪಲ್ ವೇರಿಯಂಟಲ್ಲಿ ಇದೆ. ನಾವು ಲೆಕ್ಚರ್ ಬುಕ್ಸ್ ಇದನ್ನು ಈ ಒಂದು ಎಕ್ಸಾಂಪಲ್ನ ನಾವು ತಗೊಳಕ್ಕೆ ಹೋದರೆ ಇದರಲ್ಲಿ ಕೂಡ ಮಲ್ಟಿಪಲ್ ಟೈಪ್ ಆಫ್ ಬರುತ್ತೆ. ಈಗ ಲೆಡ್ಜರ್ ಬುಕ್ ಅಂತ ನಾವು ತಗೊಂಡ್ರೆ ಇದರಲ್ಲಿ ಎಷ್ಟು ಪೇಜ್ ಇದೆ ನಮಗೆ ಬುಕ್ ಬೇಕು ಅನ್ನೋದನ್ನು ನೋಡ್ಬೋದು. ಪೇಜ್ ಕೌಂಟ್ ಅಂತ ಒಂದು ಅಟ್ರಿಬ್ಯೂಟ್ ಕ್ರಿಯೇಟ್ ಮಾಡೋದು. ಅದರ ಅಂಡರಲ್ಲಿ 100 ಪೇಜಸ್ ಬುಕ್ಕು, 200 ಪೇಜಸ್ ಬುಕ್ಕು, 400 ಪೇಜಸ್ ಬುಕ್ಕು ಅಂತ ನಾವು ಕ್ರಿಯೇಟ್ ಮಾಡೋದು. ಅವಾಗ ಕಸ್ಟಮರ್ಗೆ ಏನಾಗುತ್ತೆ 100 ಪೇಜಸ್ ಅಂತ ಕ್ಲಿಕ್ ಮಾಡಿದಾಗ 100 ಪೇಜಸ್ ಡಾಟಾ ಡಿಸ್ಪ್ಲೇ ಆಗುತ್ತೆ, 200 ಪೇಜಸ್ ಡಾಟಾ ಡಿಸ್ಪ್ಲೇ ಆಗುತ್ತೆ, 400 ಕ್ಲಿಕ್ ಮಾಡಿದಾಗ 400 ಪೇಜಸ್ ಡಾಟಾ ಡಿಸ್ಪ್ಲೇ ಆಗುತ್ತೆ. ಅದ್ರಲ್ಲಿ ಇಮೇಜಸ್ ಡಿಸ್ಪ್ಲೇ ಆಗುತ್ತೆ ಮತ್ತು ಅದರದ್ದು ಪ್ರೈಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಅವ್ನು ಯಾವುದನ್ನು ಸೆಲೆಕ್ಟ್ ಮಾಡಿ ಅವನು ಬೈ ಮಾಡ್ತಾನೆ, ಆವಾಗ ಅದರದ್ದು ಪರ್ಟಿಕ್ಯುಲರ್ ರೇಟ್ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಐಟಮ್ ನಿಮಗೆ ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ಇದು ಕಸ್ಟಮರ್ಸ್ಗೆ ನಾವು ಕ್ಲೀನಾಗಿ ಅರ್ಥ ಆಗುತ್ತೆ ನಾವು ಅದನ್ನ ವೇರಿಯಂಟಲ್ಲಿ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡೋದು. ಸೊ ಇದು ಮೈನ್ ಥಿಂಗು, ವೇರಿಯಂಟ್ಸ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೀಗ ನಮ್ಮದು ವೆಬ್ಸೈಟಲ್ಲಿ ಸೆಲ್ಲರ್ ಪ್ಯಾನಲಲ್ಲಿ ಆಟ್ರಿಬ್ಯೂಟ್ಸ್ನ ಯಾವ ಥರ ಆ್ಯಡ್ ಮಾಡ್ಕೊಂಡು ಹೋಗೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವೆಬ್ಸೈಟಲ್ಲಿ ಯಾವ ಥರ ಆ್ಯಡ್ ಮಾಡೋದು ಅದನ್ನು ನಾವು ನೋಡ್ಕೊಂಡು ಹೋಗೋಣ.